ಪ್ರೀತಿಯ ಜಿಜ್ಞಾಸು ವೀಕ್ಷಕರೇ, ಪ್ರಾತಃಕಾಲೀನ ಶುಭಾಶಯಗಳು. ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಅತ್ಯಂತ ಸುಪ್ರಸಿದ್ಧವಾದ ಮಂತ್ರ ಇದೆ. ಆಬಾಲ ವೃದ್ಧರಾದಿಯಾಗಿ ಎಲ್ಲರೂ ಈ ಮಂತ್ರವನ್ನು ಹೇಳೋದರೊಂದಿಗೆ ತಮ್ಮ ದೈನಂದಿನ ಬದುಕನ್ನು ಪ್ರಾರಂಭಿಸ್ತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆ ಮಂತ್ರ ಯಾವುದು ಅಂದರೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ವಾಂ ಅಮೃತಂಗಮಯ. ಭಗವಂತನಲ್ಲಿ ಭಕ್ತ ಪ್ರಾರ್ಥಿಸ್ಕೊಳ್ತಾನೆ, ಹೇ ಭಗವಂತ, ನನ್ನನ್ನು ಚಿರಂತನ ಮತ್ತು ಶಾಶ್ವತ ಅಸ್ತಿತ್ವದತ್ತ ಕರೆದುಕೊಂಡು ಹೋಗು. ಆ ಕಡೆಗೆ ನಾನು ನನ್ನ ಗಮನವನ್ನು ಕೇಂದ್ರೀಕರಿಸುವ ಹಾಗೆ ಮಾಡು. ನನ್ನನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ನನ್ನನ್ನು ಮೃತ್ಯುವಿನ ದಬಡೆಯಿಂದ ಅಮೃತತ್ವದ ಅರಮನೆಯತ್ತ ಕರೆದುಕೊಂಡು ಹೋಗು. ಈ ಪ್ರಾರ್ಥನೆಯನ್ನು ಮಾಡ್ತಾ ಭಕ್ತ ಭಗವಂತನಿಗೆ ಶರಣು ಹೋಗಿ ತನ್ನ ದೈನಂದಿನ ವಾಹಿನಿಯನ್ನು ಪ್ರಾರಂಭಿಸ್ತಾನೆ. ಇದು ಅತ್ಯಂತ ವಿಶಿಷ್ಟವಾದಂತಹ ಒಂದು ವಿಚಾರಧಾರೆ. ನಾವು ಯಾವತ್ತೂ ಕೂಡ ನಕಾರಾತ್ಮಕ ವಿಚಾರವನ್ನು ಮಾಡಿಕೊಂಡಿರಬಾರ್ದು. ಸಕಾರಾತ್ಮಕ ವಿಚಾರಕ್ಕೆ ನಮ್ಮನ್ನು ನಾವು ವಸ್ತುವಾಗಿಸ್ಕೊಳ್ಬೇಕು, ವಿಷಯವಾಗಿಸಿಕೊಳ್ಬೇಕು, ವೇದಿಕೆಯಾಗಿಸಿಕೊಳ್ಬೇಕು. ಯಾಕೆಂದರೆ ಸಕಾರಾತ್ಮಕ ವಿಚಾರಧಾರೆಯಲ್ಲಿ ಎಲ್ಲ ತೆರನಾದ ವಿಟಮಿನ್ಗಳಿವೆ. ವಿಟಮಿನ್ ಎ, ಬಿ, ಸಿ, ಡಿ ಎಲ್ಲ ತೆರನಾದ ವಿಟಮಿನ್ಗಳಿವೆ. ಆದರೆ ಅದೇ ನಕಾರಾತ್ಮಕ ವಿಚಾರಧಾರೆಯಲ್ಲಿ, ನೆಗೆಟಿವ್ ಥಿಂಕಿಂಗ್ನಲ್ಲಿ ಯಾವೊಂದು ವಿಟಮಿನ್ ಕೂಡ ಇಲ್ಲ. ಅದು ಪ್ರತಿ ಕ್ಷಣವೂ ಕೂಡ ನಮ್ಮ ಶಕ್ತಿಯನ್ನು, ನಮ್ಮ ಸಾಮರ್ಥ್ಯವನ್ನು ಕಳೆದು ಹಾಕ್ತಾ ನಮ್ಮನ್ನು ನಿಸ್ಸತ್ವರನ್ನಾಗಿ, ನಿರ್ವೀರ್ಯರನ್ನಾಗಿ, ನಿಸ್ತೇಜರನ್ನಾಗಿ ಮಾಡ್ತಾ ಹೋಗ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಕಾರಾತ್ಮಕವಾಗಿ ಆಲೋಚಿಸಿಕೊಂಡಿರೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ, ಬುರಾ ಮತ್ ಸುನೋ, ಬುರಾ ಮತ್ ದೇಖೋ, ಬುರಾ ಮತ್ ಕಹೋ. ಆದ್ದರಿಂದ ನಾವು ಒಳ್ಳೆಯದನ್ನು ಆಲೋಚಿಸಿಕೊಂಡಿರೋದಕ್ಕೆ, ಒಳ್ಳೆಯದನ್ನು ಕೇಳಿಕೊಂಡಿರೋದಕ್ಕೆ ಪ್ರಯತ್ನ ಮಾಡಬೇಕು.